ನಮಸ್ಕಾರ ವೀಕ್ಷಕರೇ. ಬಿಜಿ ಪ್ಲಸ್ ಪಕ್ಕಾ ಸುದ್ದಿ ವಾಹಿನಿಯ ಸುದ್ದಿ ಬೆಳಕಿಂಡಿಗೆ ಸ್ವಾಗತ. ನಾನು ನಿಮ್ಮ ವಾಹಿನಿಯ ವರದಿಗಾರ ಸಂಗಮೇಶ್ ಕುಶಿಗಿರಿ. ಕೊಪ್ಪಳ ಜಿಲ್ಲೆಯ 5 ತಾಲೂಕುಗಳ ಪೈಕಿ ಕುಷ್ಟಗಿ ತಾಲೂಕು ಪ್ರದೇಶದಲ್ಲಿ ಅತಿ ಕಡಿಮೆ ಮಳೆಯಾಗಿದ್ದು ರೈತರು ಜನ ಜಾನುವಾರುಗಳು ತೀವ್ರ ಸಂಕಷ್ಟದಲ್ಲಿದ್ದಾರೆ. ಆದಾಗ್ಯೂ ಕಾಂಗ್ರೆಸ್ ನೇತೃತ್ವದ ರಾಜ್ಯ ಸರ್ಕಾರ ಕುಷ್ಟಗಿ ಬರ ಪೀಡಿತ ತಾಲೂಕು ಪಟ್ಟಿಯಿಂದ ಹೊರಗಿಟ್ಟು ಘೋಷಣೆ ಮಾಡಿ ತಾರತಮ್ಯ ಎಸಗಿದೆ ಎಂದು ವಿಧಾನಸಭಾ ಪ್ರತಿಪಕ್ಷದ ಮುಖ್ಯ ಸಚೇತಕ ಹಾಗೂ ಕುಷ್ಟಗಿ ಶಾಸಕ ದೊಡ್ಡನಗೌಡ ಎಚ್ ಪಾಟೀಲ್ ಅವರು ಆರೋಪಿಸಿದ್ದಾರೆ. ಪಟ್ಟಣದಲ್ಲಿ ಶುಕ್ರವಾರ ಸುದ್ದಿಗೋಷ್ಠಿ ಕರೆದು ಮಾತನಾಡಿ, ಸಚಿವ ಶಿವರಾಜ್ ತಂಗಡಗಿ ನೇತೃತ್ವದಲ್ಲಿ ಜಿಲ್ಲಾಧಿಕಾರಿ ಸೇರಿ ಪ್ರಮುಖ ಇಲಾಖೆಗಳ ಅಧಿಕಾರಿಗಳ ತಂಡ ಭೇಟಿ ನೀಡಿ ಬರ ಪ್ರದೇಶ ಅಧ್ಯಯನ ಮಾಡಿ ಕೊಪ್ಪಳ ಜಿಲ್ಲೆಯಲ್ಲೇ ಅತ್ಯಂತ ಕಡಿಮೆ ಮಳೆಯಾದ ಕುಷ್ಟಗಿ ತಾಲೂಕಿನಲ್ಲಿ ಸಕಾಲಕ್ಕೆ ಮಳೆ ಇಲ್ಲದೆ ಬೆಳೆ ಬೆಳವಣಿಗೆ ಇಲ್ಲದೆ ಒಣಗಿರುವ ದೃಶ್ಯ ಕಂಡುಬಂದಿದೆ. ಹೀಗಾಗಿ ಸಕಾಲದಲ್ಲಿ ವರದಿ ಬಳಿಕ ಸರ್ಕಾರ ಬರ ಪೀಡಿತ ಘೋಷಣೆ ಮಾಡಲಿದೆ ಎಂದು ನಮ್ಮ ತಾಲೂಕಿನ ರೈತರಿಗೆ ಆಶ್ವಾಸನೆ ನೀಡಿತ್ತು. ಅಲ್ಲದೆ ನಮ್ಮ ಬಿಜೆಪಿ ಪಕ್ಷದ ನಾಯಕ ವಿಧಾನ ಪರಿಷತ್ ಸದಸ್ಯ ಸಿಟಿ ರವಿ ನೇತೃತ್ವದ ಪ್ರಮುಖರ ತಂಡ ಕೂಡ ನಮ್ಮ ತಾಲೂಕನ್ನು ಬರ ಪೀಡಿತ ಎಂದು ಘೋಷಣೆ ಮಾಡಬೇಕೆಂದು ಒತ್ತಾಯಿಸಿತ್ತು. ಆದರೆ ಕುಷ್ಟಗಿ ತಾಲೂಕನ್ನು ಪಟ್ಟಿಗೆ ಸೇರಿಸದೆ ನಮ್ಮ ತಾಲೂಕಿನ ರೈತರಿಗೆ ಅನ್ಯಾಯ ಮಾಡಿದೆ ಎಂದು ಅವರು ಆಕ್ರೋಶ ವ್ಯಕ್ತಪಡಿಸಿದರು. 3 ವಾರಗಳಲ್ಲಿ ಒಟ್ಟಾರೆ ಮಳೆಯಾಗದಿದ್ದರೆ ಆ ಪ್ರದೇಶವನ್ನು ಬರಪೀಡಿತ ಪ್ರದೇಶವೆಂದು ಘೋಷಣೆ ಮಾಡಬೇಕು ಎಂಬುದು ಕೇಂದ್ರ ಸರ್ಕಾರದ ಬರ ಅಧ್ಯಯನ ಮಾನದಂಡಗಳ ಕಾರಣಕ್ಕೆ ನಮ್ಮ ಜಿಲ್ಲಾಧಿಕಾರಿಗಳು ಕುಷ್ಟಗಿ ತಾಲೂಕಿನಲ್ಲಿ ಆಗಾಗ್ಗೆ ಸ್ವಲ್ಪ ಮಳೆಯಾಗಿದೆ ಎಂಬ ವರದಿ ಹಿನ್ನೆಲೆ ಕೊಪ್ಪಳ ಜಿಲ್ಲೆಯ ಕುಷ್ಟಗಿ ತಾಲೂಕು ಸೇರಿದಂತೆ ಕಾರಟಗಿ, ಕೊಪ್ಪಳ, ಯಲಬುರ್ಗಾ, ಗಂಗಾವತಿ ತಾಲೂಕುಗಳನ್ನು ಬರಪೀಡಿತ ಪಟ್ಟಿಯಿಂದ ಕೈ ಬಿಡಲಾಗಿದೆ ಎಂದು ರಾಜ್ಯ ಮಟ್ಟದ ಅಧಿಕಾರಿಗಳಿಂದ ತಿಳಿದಿದೆ ಎಂದು ವಿವರಿಸಿದರು. ಈ ಕುರಿತು ತಾಲೂಕಿನಲ್ಲಿ ಸ್ಥಿತಿಗತಿ ಕುರಿತು ಸರ್ಕಾರಕ್ಕೆ ಪತ್ರ ಬರೆದು ಗಮನಕ್ಕೆ ತರಲಾಗಿದೆ. ಸಂಬಂಧಿಸಿದ ಅಧಿಕಾರಿಗಳಿಗೆ ವಿವರಿಸಲಾಗಿದೆ. ಸಚಿವರ ಮೂಲಕ ಒತ್ತಾಯಿಸಲಾಗಿದೆ. ಹಾಗಾಗಿ 2ನೇ ಪಟ್ಟಿಯಲ್ಲಿ ಕುಷ್ಟಗಿ ತಾಲೂಕನ್ನು ಬರಪೀಡಿತ ಪ್ರದೇಶವನ್ನು ಘೋಷಣೆ ಮಾಡಿರುವ ಕುರಿತು ಸರ್ಕಾರದಿಂದ ಭರವಸೆ ದೊರೆತಿದೆ. ಆದರೆ ನಮ್ಮ ತಾಲೂಕಿನ ರೈತರು ಆತಂಕ ಪಡುವ ಅಗತ್ಯವಿಲ್ಲ ಎಂದು ಶಾಸಕರು ಸ್ಪಷ್ಟಪಡಿಸಿದ್ದಾರೆ. ಬರ ಎಂದು ಘೋಷಣೆ ಮಾಡಿದರೆ ಬೆಳೆ ವಿಮೆ ತುಂಬಿದ ರೈತರಿಗೆ ಪರಿಹಾರ ದೊರೆಯಲಿದೆ. ಒಂದು ವೇಳೆ ಸರ್ಕಾರ 2ನೇ ಪಟ್ಟಿಯಲ್ಲಿ ಘೋಷಣೆ ಮಾಡದಿದ್ದರೆ ರೈತರೊಂದಿಗೆ ಸರ್ಕಾರದ ವಿರುದ್ಧ ಪ್ರತಿಭಟನೆಗೆ ಇಳಿಯಲು ಹಿಂಜರಿಯುವುದಿಲ್ಲ ಎಂದು ತಿಳಿಸಿದ್ದಾರೆ. ಮಾನ್ಯ ಉಪಮುಖ್ಯಮಂತ್ರಿ ಮತ್ತು ಕಂದಾಯ ಸಚಿವರು ಪರಮೇಶ್ವರ್ ಏನು ನಿನ್ನೆ 101 ತಾಲೂಕುಗಳನ್ನ ಬರಪೀಡಿತ ತಾಲೂಕು ಅಂತೇಳಿ ಘೋಷಣೆ ಮಾಡಿದ್ದಾರೆ. ಅದರಲ್ಲಿ ಈ ತಾಲೂಕನ್ನು ಕೂಡ ಸೇರಿಸಬೇಕಾಗಿತ್ತು, ಆದರೆ ಬಂದಿಲ್ಲ. ನಾನು ಅವ್ರ ಜೋಡಿನೂ ಮಾತಾಡಿದೆ, ಅವ್ರ ಸೆಕ್ರೆಟರಿ ಜೋಡಿನೂ ಮಾತಾಡಿದ್ದೀನಿ, ಜಿಲ್ಲಾ ಉಸ್ತುವಾರಿ ಸಚಿವರ ಜೋಡಿ ಮಾತನಾಡಿದ್ದೀನಿ ಮತ್ತು DCS ಜೋಡಿ ನಿನ್ನೆ ಮಾತಾಡಿದ್ದೀನಿ. ಯಾಕೆ ನನ್ನ ತಾಲೂಕು ಬಂದಿಲ್ಲ ಅಂದರೆ ಅವ್ರ ಪ್ಯಾರಾಮೀಟ್ರು 3 ವಾರಗಳ ಕಾಲ ಸತತ ಮಳೆ ಆಗದೆ ಇದ್ರೆ ಅದನ್ನು ನಾವು ಕನ್ಸಿಡರ್ ಮಾಡಬೇಕು ಅಂತಕ್ಕಂಥದ್ದೈತೆ. ಮಧ್ಯೆ ಮಧ್ಯೆ ಮಳೆ ಬಂದಕ್ಕೆ ಇದಾಗಿಲ್ಲ, ಬಟ್ ಅದಕ್ಕೇನು ಅದಕ್ಕೆ ಬೆಳೆ ಏನು ಬರಲ್ಲ. ಅದನ್ನು ಕೂಡ ಸೆಕೆಂಡ್ ಇಷ್ಟೇ ಸೇರಿಸ್ತೀವಿ, ಅದೇನು ಆತಂಕ ಬೇಡ ಅಂತಕ್ಕಂಥದ್ದನ್ನು ನಮಗೆ ಕ್ಲಿಯರಾಗಿ ಹೇಳಿದಾರೆ. ಹಾಗಾಗಿ ಯಾರು ಕೂಡ ರೈತರು ಆತಂಕ ಪಡೋದೇನು ಅವಶ್ಯಕತೆ ಇಲ್ಲ. ಕಾರಣ 2ನೇ ಲಿಸ್ಟಿಗೆ ಖಂಡಿತವಾಗಿ ಬಂದೇ ಬರ್ತದೆ ಅಂತಕ್ಕಂಥ ವಿಶ್ವಾಸ ನಮಗಿದೆ. ಮೇಲ್ನೋಟಕ್ಕೆ ತಾರತಮ್ಯ ಮಾಡಿದ್ದಾರೆ ಅಂತಕ್ಕಂಥದ್ದು ಇಲ್ಲಿ ಅನಿಸಿದ್ರು ಕೂಡ ಅದೇ ರಾಜ್ಯ ಸರ್ಕಾರದ ಕೇಂದ್ರ ಸರ್ಕಾರ ಒಂದಿಷ್ಟು ಗೈಡ್ಲೈನ್ಸ್ ಇರೋದ್ರಿಂದ ಅನಿವಾರ್ಯವಾಗಿ ಅದು ವರದಿಯಲ್ಲಿ ಹೆಚ್ಚು ಕಮ್ಮಿಯಾಗಿ ಬಂದಿಲ್ಲ. ಅದನ್ನು ಸೇರಿಸ್ತಾರ, ಯಾರು ಆತಂಕ ಪಡ್ತಕ್ಕಂಥ ಅವಶ್ಯಕತೆ ಇಲ್ಲ ಅಂತಕ್ಕಂಥದ್ದನ್ನ ಮನವಿಯನ್ನು ಮತ್ತೊಮ್ಮೆ ನಾನು ಜನರಲ್ಲಿ ಮಾಡ್ಕೊಳ್ತೀನಿ. ಒಂದು ವೇಳೆ ಆ ರೀತಿ ಸೇರಿಸದೆ ಹೋದ್ರೆ ಮುಂದಿನ ಎಲ್ಲ ಹೋರಾಟ ಇರ್ಬೋದು, ಇನ್ನೊಂದಿರ್ಬೋದು, ಯಾವುದೇ ಪರಿಸ್ಥಿತಿಗೆ ನಾವು ಸಜ್ಜಾಗಬೇಕು. ಒಟ್ಟಾರೆ ಇವತ್ತು ಜನರು ಭಾಳಷ್ಟು ಏನು ವಿಮೆಯನ್ನ ಕಟ್ಟಿದ್ದಾರೆ, ಪ್ರತಿ ವರ್ಷಕ್ಕಿಂತ ಹೆಚ್ಚಿನ ವಿಮೆಯನ್ನು ಈ ವರ್ಷ ಕಟ್ಟಿದ್ದಾರೆ. ಅವರಿಗೆ ಆತಂಕ ಆಗಿದೆ, ಕಟ್ಟಿದ್ದು ಬರ್ತಾ ಇಲ್ಲ, ಯಾಕಂದ್ರೆ ಘೋಷಣೆ ಆಗದೆ ಹೋದ್ರೆ ಬರ್ತಾ ಇಲ್ಲ ಅಂತಕ್ಕಂಥ ಆತಂಕ ಇದೆ. ಅದನ್ನು ದೂರ ಮಾಡ್ತಕ್ಕಂಥದ್ದು ನಮ್ಮ ಆದ್ಯ ಕರ್ತವ್ಯ. ಹಾಗಾಗಿ ಸ್ಪಷ್ಟೀಕರಣ ಕೊಡ್ತೀನಿ, ಸಚಿವರ ಜೊತೆ ಮಾತನಾಡಬೇಕು, ಖಂಡಿತವಾಗಿ ಸೇರಿಸ್ತೀವಿ ಅಂತಕ್ಕಂಥದ್ದು ಹೇಳ್ತಾರೆ. ಸೇರಿಸದೆ ಹೋದ್ರೆ ಮುಂದಿನ ಕ್ರಮದ ಬಗ್ಗೆ ನಾವೇನಾದರೂ ಚಿಂತನೆ ಮಾಡ್ತೀವಿ. ಅದರ ಅವಶ್ಯಕತೆ ಬರಲಿಕ್ಕಿಲ್ಲ ಅಂತ ನಾನು ಅನ್ಕೊಂಡೆ.
ಏನು ಮಾನದಂಡಗಳು ಬೆಳೆ ಘೋಷಣೆಗೆ ಅದೇ 3 ವಾರಗಳ ಸತತ ಮಳೆ ಬರಬಾರ್ದು ಆ ಏರಿಯಾದಲ್ಲಿ ಅಂತ. ಅಂದ್ರೆ ಎಷ್ಟು ಪ್ರಮಾಣದೊಳಗೆ ಬರಬಾರ್ದು ವಾಡಿಕೆಗಿಂತಲೂ ಬಹಳ ಅತಿ ಕಡಿಮೆ ಮಳೆ ಬರೋದು. ಅಷ್ಟಾಗಿತ್ತು ಅಂದ್ರೆ ಅಷ್ಟ ಆ 3 ಏನು ಮಧ್ಯೆ ಮಧ್ಯೆ ಬಂತಲ್ಲ ಅದು. ಹಂಗಾಗಿ ಅದನ್ನ ತಗೊಳಕ್ಕಾಗಿಲ್ಲ ಅಂತ ಡಿ.ಸಿ.ಆರ್ ಹೇಳಿದ್ರು. ಡಿ.ಸಿ.ಆರ್ ವರದಿ ಕಳಿಸಿದ್ದಾರೆ ಈಗಾಗಲೇ. ಇದಕ್ಕೆ ಯಲಬುರ್ಗ ಯಲಬುರ್ಗದಲ್ಲಿ ಗಂಗಾವತಿ ಕನಕಗಿರಿ ಕರಿಗಿರಿ ಅವ್ರು ಹೇಳ್ತಾರೆ ಕರಿಗಿರಿ, ಕರಿಗಿರಿ ಮತ್ತು ಗಂಗಾವತಿ ಇದು ಬಹಳ ಒಟ್ಟ ಮಳೆ ಆಗಿಲ್ಲ ಅಲ್ಲಿ ಅಂತ ಹೇಳ್ತಾರೆ. ಅದಕ್ಕೆ ಏನು ಕೊಡ್ರಿ ಗಮನಿಸಿದ್ರು ನಾವು ಗಮನಿಸಿ- ಆ ಭಾಗಕ್ಕೆ ನಾವು ಗಮನಿಸಿ. ಒಂದ್ ಕಡೆ ಬಂದು ಒಂದ್ ಕಡೆ ಮಳೆ ಬಂದಿಲ್ಲ. ನಮ್ಗೆ ಮಳೆ ಬಂದಿದೆ, ಹಸಿರಾಗಿದೆ ಅಷ್ಟೇ. ನಮ್ಗೆ ಮಳೆ ಇದು ಇಲ್ರಿ, ಇವಾಗ ಕೃಷಿ ಆಗ್ತಕ್ಕಂಥದ್ದೆಲ್ಲ ಈಗ ನಮ್ಮ ಮಳೆ ಬೆಳೆ ಪೂರ್ತಿಯಾಗಿಲ್ಲ. ಇಲ್ಲ. ನಾವು ವಿಷಯ ನೋಡಿದ್ರೆ ಸಚಿವರು ಕೂಡ ನಮ್ಮನ್ನು ಭೇಟಿಯಾಗಿ ಹೋಗಿದ್ದಾರೆ. ಮೊದಲೇ ಅಂಗಡಿಗೆ ಅವರು ವಿಸಿಟ್ ಮಾಡಿದ್ರು. ಮೊದಲೇ ಹೋಗ್ತು ಡಿ.ಸಿ.ಆರ್ ನಾನು ಅವತ್ತು ನಾನು ಮನವಿ ಮಾಡ್ಕೊಂಡೆ. ಡಿ.ಸಿ.ಆರ್ ಕೂಡ ಬಂದು ನಮ್ಮ ತಾಲೂಕಿಗೆ ಭೇಟಿ ನೀಡಿ ಹೋಗಿದ್ದೆ. ನೀಡಿ ಬರಗಾಲ ನೋಡ್ಕೊಂಡು ಹೋಗಿ. ಆಮೇಲೆ ಸಚಿವರು ಆಗ್ತಿದ್ದಂಗೆ ತಂಗಿಗೆ ಕೂಡ ಬಂದು ನೋಡ್ಕೊಂಡು ಹೋಗಿದ್ದಾರೆ. ಅವರು ಅವತ್ತಿಲ್ಲ ಎಲ್ಲ ತಾಲೂಕು ಕೊಡಬೇಕು ನಾವು ಪಕ್ಷದ ವತಿಯಿಂದ 2 ದಿನಗಳ ಕಾಲ ಹೋರಾಟ ಮಾಡಿದ್ವಿ. ಅವ್ರ ಹತ್ತಿದ್ದಂಗೆ ಜಿಲ್ಲೆಯನ್ನು ಘೋಷಣೆ ಮಾಡಲೇಬೇಕು ಅಂತ. ಆದರೆ ಒಂದಿಷ್ಟು ಆಗಿದೆ, ಒಂದಿಷ್ಟು ಆಗಿಲ್ಲ. ಆದ್ರೆ ಅದರಲ್ಲಿ ಕೃಷಿ ಸೇರ್ಬೇಕು. ಯಾಕಂದ್ರೆ ಅತ್ಯಂತ ಸಿವಿಯರ್ ಇರ್ತಕ್ಕಂಥದ್ದು ನಮ್ದು. ಈಗ ನೀವು ಕನಕಗಿರಿ ಅಥವಾ ಕಾಲ್ತಿಗಿ, ಕನಕಗಿರಿ ಅಥವಾ ಗಂಗಾವತಿ ನೀರಾವರಿ, ಅವು ನೀರು ಬಿಟ್ಟರು ಬದುಕಿದ್ದ. ನಮ್ಗೆ ಇಲ್ಲಿ ನೀರು ಬಿಟ್ಟರೆ ಬದುಕೈತೆ. ಹೀಗಾಗಿ ಎಲ್ಲ ವಸ್ತುಸ್ಥಿತಿಯನ್ನು ಅವ್ರು ಗಮನಕ್ಕೆ ತಂದಿದ್ದೀವಿ. ನಾ ಹಿಂದೇನು ಕೂಡ ಪತ್ರ ಬರೆಸಿದ್ದೆ. ಬರಗಾಲ ಘೋಷಣೆ ಮಾಡಿದ್ರೆ ತಾಲೂಕನ್ನು ಸರ್ಕಾರ ಸಚಿವರಿಗೆ ಕೊಟ್ಟಿದ್ದೆ. ಹೀಗಾಗಿದೆ, ಬರಗಾಲ ಮಾಡಬೇಕು ಅಂತ ಕೆಲಸ ಮಾಡಿದ್ದೆ. ಇಲ್ಲ 3 ವಾರಗಳ ಪ್ಯಾರಾಮೀಟರ್ ಬರಬೇಕಾಗಿತ್ತಪ್ಪ, ಖಂಡಿತವಾಗಿ ಮಾಡ್ತೀವಿ ಅಂತಕ್ಕಂಥ ಭರವಸೆ ನಮ್ಗೆ ಕೊಟ್ಟಿದ್ದಾರೆ. ಸರಿ, ಈಗ ಪ್ಯಾರಾಮಿಕ್ಸ್ ಪ್ರಕಾರ ಅವು ಬಲನಿ ಅಂತ ಹೇಳಿ ಫಸ್ಟ್ ಸ್ಟೇಜ್ ಆಗಿಲ್ಲ. ಮತ್ತೆ ಎರಡನೇ ಹಂತದೊಳಗೆ ಯಾವ ರೀತಿ ಘೋಷಣೆ ಮತ್ತೆ ಡಿಸಿಯಿಂದ ವಸ್ತು ಏನಿದೆ ವರದಿ ತರಿಸ್ಕೊಳ್ತಿದ್ದಾರೆ. ಈಗಾಗಲೇ ಡಿ.ಸಿ.ಆರ್ ಕೂಡ ನಾವು ಕೊಟ್ಟಿದ್ದೀವಿ ವರದಿ ಅಂತ ಹೇಳ್ತು. ಮತ್ತು ಅದರಲ್ಲಿ ಆ್ಯಡ್ ಆಗ್ತವೆ ಒಂದು ಅದೇ ಒತ್ತಾಯದಿಂದ ಎರಡು ಆಗ್ತಾವ ಅಥವಾ ವಸ್ತುಸ್ಥಿತಿ ಮೇಲೆ ವಸ್ತುಸ್ಥಿತಿ ಮೇಲೆ ಆ್ಯಡ್ ಆಗ್ತವೆ. ವಸ್ತುಸ್ಥಿತಿ ಮೇಲೆ ಆ್ಯಡ್ ಆಗ್ತವೆ. ವಸ್ತುಸ್ಥಿತಿನೂ ನಮ್ದು ಹಂಗೆ ಇದೆ, ಒತ್ತಾಯ ಇದೆ. ಗೌಡ್ರಿ ಇದು ತಾರತಮ್ಯ ಅಂತಂದು ಹೇಳಿದ್ರೆ ಯಾವ ರೀತಿ ತಾರತಮ್ಯ ಮಾಡ್ಲಿಕ್ಕೆ? ಮೇಲ್ನೋಟಕ್ಕೆ ಜನರಿಗೆ ನೋಡೋದು ತಾರತಮ್ಯ ಕಂಡು. ಯಾಕಂದ್ರೆ ಈ ಕನಕಗಿರಿ ಆಯ್ತು, ಕೊಪ್ಪಳ ಆಯ್ತು, ಗಂಗಾವತಿ, ಪಾರ್ಟ್ ಆಫ್ ಗಂಗಾವತಿ ಅಂತ ಅಲ್ಲೇ ನಿಲ್ಲಿಸ್ತಿದ್ದಾರೆ ಇವರು ಅಂಗಡಿಗರು. ಆ ರೀತಿ ಆಗಿದೆ ಅಂತಕ್ಕಂಥದ್ದು ನಮ್ಮ ಜನರಲ್ಲಿರ್ತಕ್ಕಂಥ ಒಂದು ಊಹೆ. ಆದ್ರೆ ಆ ರೀತಿ ಆಗಿಲ್ಲ. ಅದು ಗಟ್ಟಿಯಾಗಿ ಯಾಕೆ ಹೇಳ್ಬೋದು ನೀವು? ಏನು ತಾರತಮ್ಯ ಆಗಿತ್ತು ಅಂದ್ರೆ ಮಾತಾಡ್ಬೇಕು. ರಾಜಕಾರಣಕ್ಕಾಗಿ ರಾಜಕಾರಣ ಮಾಡೋಣ ಅದೇ ರಾಜಕಾರಣ ಅಲ್ಲ, ಹೊರ ವಿಷಯ ಮಾಡಲೇಬೇಕು ಅಂತ ಸರ್ಕಾರಗಳು ಹೌದು, ಅದೇ ಹೇಳಬೇಕು. ಸಾಮಾನ್ಯ ಯಾವುದೇ ಪಕ್ಷ ಸರ್ಕಾರ ಇರ್ಬೇಕು, ಅದು ತಾರತಮ್ಯ ಆಗೋದು ಸಹಜ ಆಗ್ತದೆ. ಆಗಿದೆ. ನಮ್ಮಲ್ಲಿ ಕೂಡ ಅದೇ ಆಗಿದೆ ಅಂತ ಗೊತ್ತೇ ಹೇಳ್ಬೇಕು. ಆಗಿದೆ, ಅದು ತಾರತಮ್ಯ ಆಗಿದೆ, ಅದು ಸರಿಪಡಿಸ್ತಕ್ಕಂಥದ್ದು ಆಗ್ಬೇಕು ಅಂತಕ್ಕಂಥ ನಮ್ಮ ಒತ್ತಾಯ ಆಗುತ್ತೆ ಅಂತಕ್ಕಂಥ ವಿಶ್ವಾಸ ಕೊಡಿ. ಗಟ್ಟಿ ಆದ್ರೆ ಗಟ್ಟಿ ಅಲ್ಲ, ಗಟ್ಟಿ ತಾರತಮ್ಯ ಆಗೈತೆ ಸ್ವಲ್ಪ ಗಟ್ಟಿಯಾಗಿ ಹೇಳಿ. ಅಂದ್ರೆ ಹೇಳಿದ್ರೆ ನಿಮಗೆ ಈಗ ಅವಶ್ಯಕತೆ ಬರ ಘೋಷಣೆ ಆದ್ರೆ ಏನು ಅನುಕೂಲ? ಬರ ಘೋಷಣೆ ಆದ್ರೆ ಕುಡಿಯೋ ನೀರಿನ ಸಮಸ್ಯೆಗಳಿರ್ಬೋದು, ಇರ್ತಕ್ಕಂಥದ್ದು. ಈ ವಿಮೆ ಮಾಡಿದಾರಲ್ಲ ರೈತರು, ಅದನ್ನ ಬೆಳೆ ಪರಿಹಾರ ಕೊಡ್ಬೇಕು. ಮತ್ತು ಬೆಳೆ ಪರಿಹಾರ ಕೊಡ್ಬೇಕು ಅಂತ ಕೇಳಿದ್ವಿ ನಾವು ಸರ್ಕಾರದಿಂದ ಬೇರೆ ಬೆಳೆ ಪರಿಹಾರ ಕೊಡಬೇಕು ಸರ್ಕಾರ. ಡಿ.ಸಿ.ಆರ್ ಹಚ್ಚಬೇಕು, ಬೆಳೆ ಪರಿಹಾರ ಕೊಡ್ಬೇಕು ಅಂತಕ್ಕಂಥದ್ದು ಕೇಳಿದ್ವಿ. ಅದು ಇನ್ನೂ ಏನು ಮಾನದಂಡ ಅವರು ಕೊಟ್ಟಿಲ್ಲ, ಅಲ್ಲಿ ಘೋಷಣೆ ಮಾಡಿದ್ದಾರೆ. ಅವೆಲ್ಲ ರೈತರಿಗೆ ಅನುಕೂಲ ಆಗ್ತಾವೆ, ಕೊಡೋಕೆ ಅನುಕೂಲ ಆಗುತ್ತೆ. ಈ ಸಾಲವನ್ನ ಸರ್ಕಾರ ರಾಜ್ಯ ಸರ್ಕಾರ ಕೋಆಪರೇಟಿವ್ ಸೆಕ್ಟರ್ಗೆ ಸಾಲದಿಂದ ಮಾಡೋದು ಸಾಧ್ಯತೆಗಳು ಮಾಡಬಹುದಾಗಿತ್ತಲ್ಲ ಇದು ಭಯಂಕರ ಸರ್ಕಾರಿ ಸಂಘಗಳ ಸಾಲ ಎಲ್ಲವನ್ನೂ ಕೂಡ ಮನ್ನಾ ಮಾಡ್ತಕ್ಕಂಥದ್ದು. ಸರ್ಕಾರ ಯಾವಾಗ ರೈತರಿಗೆ ಸಮಸ್ಯೆ ಆಗಿದೆ ಅವಾಗ ರೈತರ ನೆರವಿಗೆ ಬಂದಿದೆ ಹಿಂದೆ ಇರ್ತಕ್ಕಂಥವು. ಆದರೆ ಈ ಬಾರಿ ಇವು ಯಾವುದೇ ತನ್ನಾಗಿರ್ತಕ್ಕಂಥ ನೆರವಿಗೆ ಬರ್ತಕ್ಕಂಥದ್ದನ್ನ ರಾಜ್ಯ ಸರ್ಕಾರ ಕಾಣ್ತಾ ಇದೆ. ನೀವು ರೈತರಿಗೆ ಅದೇ ಮನ್ನಾ ಮಾಡ್ತಕ್ಕಂಥದ್ದಿರ್ಬೋದು, ಅಥವಾ ಗೋಶಾಲೆಯನ್ನು ಪ್ರಾರಂಭ ಮಾಡ್ತಕ್ಕಂಥದ್ದಿರ್ಬೋದು, ಅಥವಾ ಮೇವುಗಳಿಗೆ ಟ್ರ್ಯಾಕ್ಟರ್ಗಳನ್ನ ವಾಹನಗಳು ಒದಗಿಸ್ತಕ್ಕಂಥದ್ದಿರ್ಬೋದು, ಇವೆಲ್ಲವೂ ಬೇಗ ಆಗಬೇಕು. ಸರ್ಕಾರ ಇನ್ನೂ ಯಾವುದೇ ಮಾನದಂಡವನ್ನ ಇದನ್ನು ಮಾಡಿಲ್ಲ, ಬಟ್ ಘೋಷಣೆ ಮಾಡಿದ್ದಾರೆ. ಒಂದು ವಾರದೊಳಗೆ ನಮಗೂ ಕೂಡ ಮಾಡ್ತೀವಿ ಅಂತಕ್ಕಂಥದ್ದು. ಅದಾದ್ಮೇಲೆ ನೋಡೋಣ.
ಪರಿಸ್ಥಿತಿ ಗಂಭೀರ ಆಗ್ಬಿಟ್ಟು ಇವಾಗ ಸರ್ಕಾರ ಎಚ್ಚೆತ್ಕೊಂಡು ಎಚ್ಚೆತ್ಕೊಂಡು. ಇಲ್ಲ ಇರ್ಬೇಕು ಬೇರೆ ರೀತಿ ಒಳಗೆ ನಾವು ಹೋರಾಟ ಕೈಗೊಳ್ಬೇಕು. ನಮಸ್ಕಾರ ಕುಷ್ಟಗಿ ಜನತೆಯೇ, ನಿಮ್ಮ ಮಕ್ಕಳ ಶಾಲಾ ಸಿದ್ಧತೆ ಇನ್ನೂ ಪೂರ್ಣವಾಗಿಲ್ವೇ? ಎಲ್ಲಾ ಶಾಲಾ ಸಾಮಗ್ರಿಗಳು ಈಗ ಒಂದೇ ಸೂರಿನಡಿ ಲಭ್ಯ. ಬಿಜಿ ಕನೆಕ್ಷನ್ಸ್ ಬುಕ್ ಸ್ಟಾಲ್ಗೆ ಇಂದೇ ಭೇಟಿ ನೀಡಿ. ಅತ್ಯುತ್ತಮ ಗುಣಮಟ್ಟದ ಶಾಲಾ ನೋಟ್ಬುಕ್ಗಳು, ಪೆನ್, ಪೆನ್ಸಿಲ್, ಜಾಮೆಟ್ರಿ ಬಾಕ್ಸ್, ಸ್ಕೂಲ್ ಬ್ಯಾಗ್, ಟಿಫಿನ್ ಬ್ಯಾಗ್ ಸೇರಿದಂತೆ ಎಲ್ಲಾ ಶಾಲಾ ಸಾಮಗ್ರಿಗಳು ಈಗ ಒಂದೇ ಸೂರಿನಡಿ ಲಭ್ಯ, ಅದೂ ಸಹ ತೀರ ಸುಲಭ ಬೆಲೆಯಲ್ಲಿ. ಇಂದೇ ಭೇಟಿ ನೀಡಿ ಕುಷ್ಟಗಿಯ ಬಿಜಿ ಕನೆಕ್ಷನ್ಸ್ ಬುಕ್ ಸ್ಟಾಲ್ಗೆ. ಸಾರ್ವಜನಿಕ ಆಸ್ಪತ್ರೆ ಎದುರು ಉತ್ತಮ ಹಾಗೂ ಕೈಗೆಟುಕುವ ಬೆಲೆ. ನಿಮ್ಮ ಮಕ್ಕಳ ಶಿಕ್ಷಣಕ್ಕೆ ನಮ್ಮ ವಿಶೇಷ ಕಾಳಜಿ. ಬಿಜಿ ಕನೆಕ್ಷನ್ಸ್, ನಿಮ್ಮ ನಂಬಿಕೆಯ ತಾಣ. ಧನ್ಯವಾದಗಳು. ಸತ್ಯ, ನಿಖರತೆ ಮತ್ತು ಜನಪರ ಸುದ್ದಿಗಳೊಂದಿಗೆ ನಾವು ಸದಾ ನಿಮ್ಮೊಂದಿಗೆ. ನೋಡ್ತೀರಿ ಬಿಜಿ ಪ್ಲಸ್ ಪಕ್ಕಾ ಸುದ್ದಿ.